ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಜವಾಗ್ಲೂ ಭಾಗ್ಯಲಕ್ಷ್ಮಿ ಬಂದಂಗೆ ಇದೆ ಒಂಥರ. ಇದು ಆಕ್ಚುಲಿ ಭಾಗ್ಯಲಕ್ಷ್ಮಿ ಅಲ್ಲ, ಇದು ನಮ್ಮನೆ ಮುದ್ದು ಲಕ್ಷ್ಮಿ. ಅಮೂಲ್ಯ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಹೊಸ ಅಧ್ಯಾಯ, ಹೊಸ ವೇದಿಕೆ, ನಾವು ನಮ್ಮವರು ಅನ್ನೋ ಒಂದು ಶೋ, ಇದು ನಿಮ್ಮ ಜೀವನದಲ್ಲಿ ಎಷ್ಟು ಬೆಸ್ಟ್ ಅಥವಾ ಎಷ್ಟು ಹೊಸದು? ತುಂಬಾ ಹೊಸದು ಆಕ್ಚುಲಿ. ನಾವು ನಮ್ಮವರು ಅನ್ನೋದು ಅಂದ್ರೆ ನನಗೆ ಆ ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ನಮ್ಮ ಸಂಬಂಧಗಳನ್ನ ಒಂದು ಅದಕ್ಕಿರುವಂತ ವ್ಯಾಲ್ಯೂಗಳನ್ನ ಈ ಶೋ ಎತ್ತಿ ಹಿಡಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ದಿಸ್ ಹ್ಯಾಸ್ ಟು ರೀಚ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂತ ನನ್ಗೆ. ವೆರಿ ನೈಸ್. ಇನ್ನು ನಿಮ್ಮ ಜೀವನದ ಬಗ್ಗೆ ಬರೋಣ. ಒಂದು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತೀರಾ, ಎಷ್ಟು ಶಾಕ್ ಆಯ್ತು, ಎಷ್ಟು ಸರ್ಪ್ರೈಸ್ ಆಯ್ತು? ಶಾಕ್ ಇಲ್ಲ ನನಗೆ ಆಕ್ಚುಲಿ, ಅಂದ್ರೆ ಆ ಟೈಮ್ ನೆನ್ಸ್ಕೊಂಡ್ರೆ ಭಯದಲ್ಲೇ ಇದ್ದೆ. ನಾನು ಯೂಶಲಿ ಸ್ಟಾರ್ಟಿಂಗ್ ಭಯದಲ್ಲೇ ಇರ್ತೀನಿ. ಇವಾಗ ಇಲ್ಲಿ ಬಂದಿರೋದಕ್ಕೂ ನಂಗೆ ತುಂಬಾ ಹೆದರಿಕೆ ಇದೆ. ಒಳಗಡೆ ಡರ್ ಅಂತ ಇದೆ, ಇಲ್ಲಿ ಆಚೆ ಕಡೆ ಹಿಂಗಿದ್ದೀನಿ. ಸೊ ಹೆದರ್ಕೊಂಡೇ ಇರ್ತೀನಿ ನಾನು ಒಳಗಡೆ. ಬಟ್ ಒಂದೇನಿತ್ತಂದ್ರೆ, ನಾನು ಒಂದು ತುಂಬ ಕುಟುಂಬದಿಂದಾನೇ ಬಂದಿದ್ದೀನಿ. ನಾನು ಹೋಗ್ತಿರೋದು ಒಂದು ತುಂಬ ಕುಟುಂಬಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಥಿಂಕ್ ನಮ್ಮ ಮನೆ ನಾನು ಹೆಂಗಿದ್ನೋ ಹಂಗೆ ಇರ್ತೀನಿ ಅನ್ನೋ ತರ ಇತ್ತು. ತುಂಬಾ ಜನ ಹೆದರ್ಸಿರೋದು ಇದೆ, ಏನಕ್ಕೆ ಜಾಯಿಂಟ್ ಫ್ಯಾಮಿಲಿ ಕೊಟ್ರಿ ಅಂತ ನಮ್ಮಮ್ಮನ್ಗೆ. ಅದು ನನ್ನ ಕಿವಿಗೆ ಬೀಳ್ತಾ ಇತ್ತು. ತುಂಬ ಕುಟುಂಬದಲ್ಲಿ ಇರೋದು ಕಷ್ಟ ಆಗುತ್ತೆ ಅಂತ ತುಂಬಾ ಜನ. ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಆ ಒಂದು ಫ್ಯಾಮಿಲಿ ಬಾಂಡಿಂಗ್. ಇವಾಗ ನಾನು ಆಚೆ ಬಂದ್ರೆ ನನ್ನ ಮೈದ್ನ ಸಿಗ್ತಾರೆ, ಅವ್ರ ಮಗು ಸಿಗುತ್ತೆ. ಇವಾಗ ನನ್ನ ಮಕ್ಳು ಅವ್ರ ಮಕ್ಳ ಜೊತೆ ಬೆಳಿತಾರೆ. ಸೊ ಆಚೆ ಬಂದ್ರೆ ಅತ್ತೆ ಮಾವ ಇರ್ತಾರೆ. ಮತ್ ಮನೆಯಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಇದ್ರೂನು ಅತ್ತೆ ಮಾವ ಇರ್ತಾರೆ. ವಿ ಕ್ಯಾನ್ ರೀಚ್ ಔಟ್ ದೆಮ್. ಏನೇ ಇದ್ದೇ ಇರ್ತಾರೆ. ಸೊ ನಮ್ಮ ಮನೇಲೂ ಹಂಗೆ ಬೆಳ್ದಿದೆ, ನಾನು ಹೋದ ಮನೇಲೂ ಹಂಗೆ ಇದ್ದೀನಿ. ಆ ಹೋಗಿರುವಂತ ಮನೆ ಮೇಲೂ ತುಂಬಾ ಗೌರವ ಮತ್ತೆ ರೆಸ್ಪೆಕ್ಟ್. ಇನ್ನು ಸೊಸೆಯಾಗಿ ಮನೆಗೆ ಹೋದ್ರಿ, ಹೌದು. ಅದು ಈಗ ತಾಯ್ತನನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹೊಟ್ಟೆ ಒಳಗೆ ಅವಳಿ ಜವಳಿ ಇದ್ದಾರೆ ಅಂತ ಡಾಕ್ಟರ್ ಹೇಳಿದಾಗ ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು. ಜಗದೀಶ್ ಅವ್ರ ಮುಖ ನಂಗೆ ಚೆನ್ನಾಗಿ ನೆನಪಿದೆ. ಅವರು ಹೌದಾ ಹೌದಾ ಅಂತ ಇದ್ರು. ಐ ವಾಸ್ ಲೈಕ್ ಹೌದಾ ಡಾಕ್ಟರ್ ಅನ್ಬಿಟ್ಟು ನಾನು ಫುಲ್ ನಗ್ತಾ ಇದ್ದೆ. ಬಟ್ ಇಲ್ಲ, ನಿಜವಾಗ ನಾನು ಇವ್ರ ಮಕ್ಕಳು ನೋಡಿದೀನಿ, ಒಳ್ಳೆ ಲಡ್ಡುಗಳಿದ್ದಂಗಿದೆ. ದೊಡ್ಡವನು ಅಥರ್, ಎರಡನೇವನು ಆದವ್. ನನ್ ಕಡೆಯಿಂದ ಅಮೂಲ್ಯ ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ. ಏನು ಹಿಂಗೆಲ್ಲ ಹೇಳ್ಬಿಟ್ರೆ ಭಯ ಆಗ್ಬಿಡತ್ ನನಗೆ. ಇಲ್ಲ, ಕಂಪ್ಲೇಂಟ್ ಇದೆ ತಾರಮ್ಮ. ಆಕ್ಚುಲಿ ದೊಡ್ಡ ಕಂಪ್ಲೇಂಟ್ ಇದೆ ತಾರಮ್ಮ. ಯಾಕೋ? ಸ್ಕೂಲಲ್ಲಿ ಓದಬೇಕಾದ್ರೆ ನಾನು ಆಕ್ಚುಲಿ ಅವ್ರ ಸ್ಕೂಲ್ ಪಕ್ಕದ ಸೆಕ್ಷನ್ ಅಲ್ಲೇ ಇದ್ದೆ. ಸ್ಕೂಲ್ ನನ್ನ ಕಡೆ ನೋಡೂ ಇಲ್ಲ. ಅವಳು ಓದಿದ್ ಗರ್ಲ್ಸ್ ಸ್ಕೂಲ್ ಅಂತ ನೀನ್ ಹೆಂಗೋ ಇರ್ತೀಯ? ಪಕ್ಕದ ಬಾಯ್ಸ್ ಸ್ಕೂಲ್ ಅಲ್ಲಿ ಇದ್ದೆ. ಇದೆಲ್ಲದಕ್ಕೂ ಒಂದು ಪ್ರೂಫ್ ಇದೆ. ಆ ಪ್ರೂಫ್ ನೋಡ್ಮೇಲೆ ಇಡೀ ಕರ್ನಾಟಕ ಗೊತ್ತಾಗುತ್ತೆ. ತೋರಿಸಿ ಪ್ಲೀಸ್. ಅಲ್ಲಿ ಹಿಂದೆ ಹಿಂದೆ ಅಲ್ಲಿ ಎಲ್ಲ ಕಡೆ ಹಿಂದೆ ಇದೀನಿ. ನಾ ಹಚ್ಚುವ ಕಾಡಿಗೆಯಲ್ಲಿ ಗಣೇಶರಿದ್ದಾರೆ. ಕುಂಕುಮದ್ರಲ್ಲಿ ನೀವ್ ಹೆಂಗ್ ಬರ್ತೀರಾ? ನೀನ್ ಕಾಡಿಗೆಲ್ಲಿ ಬರ್ಬೇಕಾಯ್ತು ನಾನು. ನೋಡಿ, ನೀವು ಗಣೇಶರನ್ನ ಫಾಲೋ ಮಾಡ್ತಾ ಇದ್ರಿ, ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೆ. ಯಾರು ಅದು? ನಾನು ನಮ್ಮವರು ಹೊಡೆಯೋ ವಿಸಿಲ್ ಅಲ್ಲ.